ಸರ್ ತಾವು ಸತೀಶ್ ಜಾರಕಿಹೊಳಿ ಅಂತ ಹೇಳುವಂಥ ಒಂದು ಬ್ರ್ಯಾಂಡಾ ಸರ್ ಅಥವಾ ಜಾರಕಿಹೊಳಿ ಫ್ಯಾಮಿಲಿ ಅಂತ ಹೇಳೋದು ಒಂದು ಬ್ರ್ಯಾಂಡಾ ಸರ್? ಫಸ್ಟ್ ಬರೋದು ಜಾರಕಿಹೊಳಿ ನಂತರ ಅವರವರು ಬದ್ಧತೆ, ಅವರು ವರ್ಕಿಂಗ್ ಸ್ಟೈಲು, ಐಡಿಯಾಲಜಿ, ಅದರ ಮೇಲೆ ಬೇರೆ ಬೇರೆ ವಿಭಿನ್ನವಾಗಿ. ಯಾಕೆ ನಮ್ಮಲ್ಲಿ ಕೂಡ 4 ಜನ ಇನ್ನೂ ಶಾಸಕರಿದ್ದಾರೆ. ಸೊ ಅವ್ರದ್ದು ಕೂಡ ಫಾಲೋವರ್ಸ್ ಇದ್ದಾರೆ. ಫಸ್ಟ್ ಬರೋದು ಜಾರಕಿಹೊಳಿ ಬ್ರ್ಯಾಂಡೇ. ನಂತರ ನಮ್ಮ ಕೆಲಸದ ಮೇಲೆ ನಮ್ಮನ್ನು ಲೈಕ್ ಮಾಡೋರು ಸಪ್ರೇಟ್ ಆಗಿದ್ದಾರೆ. ಸರ್ ತಮ್ಮ ಕುಟುಂಬ ಎಲ್ಲದರಲ್ಲೂ ಒಗ್ಗಟ್ಟಿದೆಯಾ ಸರ್? ಒಬ್ಬರೊಬ್ಬರು ಒಂದೊಂದು ಪಕ್ಷದಲ್ಲಿದ್ದಾರೆ ನಿಮ್ಮ ಮನೆಯಲ್ಲಿ? ಇಲ್ಲ, ರಾಜಕೀಯವಾಗೆಲ್ಲ ವಿಭಿನ್ನವಾಗಿ ಬೇರೆನೇ ಇದ್ವಿ ನಾವು. ಒಗ್ಗಟ್ಟಾಗಿ ಪ್ರಶ್ನೆ ಇಲ್ಲ. ಯಾಕಂದರೆ ಅವ್ರ ಕಾನ್ಸ್ಟಿಟ್ಯೂನ್ಸಿನೇ ಬೇರೆ ಇದೆ, ಅವ್ರ ಐಡಿಯಾಲಜಿನೇ ಬೇರೆ ಇದೆ, ಪಕ್ಷವೂ ಬೇರೆ ಇದೆ. ಹೀಗಾಗಿ ಒಗ್ಗಟ್ಟಾಗೂ ಪ್ರಶ್ನೆ ಬರೋದಿಲ್ಲ. ಅಂದರೆ ಬಟ್ ಫ್ಯಾಮಿಲಿ ವಿಷಯ ಬಂದಾಗ ಕಾರ್ಯಕ್ರಮದಲ್ಲಿ ಕೂಡುವಂಥ ಸಮಯ ಬರ್ತೈತೆ, ಕೂಡ್ತೀವಿ ಅಷ್ಟೇ. ಸರ್ ಜಾರಕಿಹೊಳಿ ಅವ್ರ ಫ್ಯಾಮಿಲಿಯನ್ನು ರಾಜಕೀಯವಾಗಿ ಅಲ್ಲಾಡಿಸುವಂಥ ಪ್ರಯತ್ನಗಳು ನಿರಂತರವಾಗಿ ನಡೆದಿದೆ ಅಂತಾರೆ, ನಿಜಾನ? ಅದು ಎಲ್ಲ ಪಕ್ಷದಲ್ಲಿ ರಾಜ್ಯದಲ್ಲಿ ಎಷ್ಟು ಲೀಡರ್ ಇದ್ದಾರೆ ಎಲ್ಲರದ್ದು ಆಗಿದೆ. ಅದು ನಮ್ಮದಷ್ಟೇ ಅಲ್ಲ. ಎಷ್ಟೆಷ್ಟು ನಾವು ಘಟಾನುಘಟಿಗಳೇ ಲೀಡರ್ ನಾವು ಪಟ್ಟಿ ಮಾಡಿದ್ರೆ ಅವ್ರ ವಿರುದ್ಧನೂ ಅವ್ರನ್ನ ವೀಕ್ ಮಾಡುವಂಥ ಪ್ರಯತ್ನ ಸುಮಾರು 30 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ರಾಮಕೃಷ್ಣ ಹೆಗಡೆ ಅವರ ಕಾಲದಿಂದನೂ ಕೂಡ ವೀಕ್ ಮಾಡುವಂಥದ್ದು ಇಲ್ಲಿವರೆಗೆ ಅದು ನಿರಂತರವಾಗಿ ನಮ್ಮ ಪಕ್ಷ ಇರ್ಬೋದು, BJP ಇರ್ಬೋದು, JDSನಲ್ಲಿರ್ಬೋದು, ನಿರಂತರವಾಗಿ ನಡೀತಾನೆ ಇರ್ತಿದೆ. ಇದೇನು ಹೊಸದೇನಲ್ಲ. ಸರ್ ಜಾರಕಿಹೊಳಿ ಅವ್ರ ಫ್ಯಾಮಿಲಿಯವರನ್ನು ರಾಜಕೀಯವಾಗಿ ಮುಗಿಸುವಂಥ ಪ್ರಯತ್ನ ಸಕ್ಸಸ್ ಆಗುತ್ತಾ ಸರ್? ನೋಡಿ, ಅದು ಜನರ ಕೈಯಲ್ಲಿದೆ. ಯಾರೋ ಒಬ್ಬ ವ್ಯಕ್ತಿ ನಾನು ಎಲ್ಲೇ ಕುಂತು ಯಾರನ್ನೋ ಮುಗಿಸ್ತೀವಿ, ನಾವು ಅವ್ರನ್ನ ಮುಗಿಸ್ತೀವಿ ಅಂದರೆ ಸಾಧ್ಯ ಇಲ್ಲ. ಅದು ಜನರ ತೀರ್ಮಾನ ಆದಾಗ ಮಾತ್ರ ಅವ್ರನ್ನ ಮುಗಿಸ್ಲಿಕ್ಕೆ ಸಾಧ್ಯ ಇದೆ. ಜನರು ಮಾತ್ರ ನಮ್ಮನ್ನು ರಾಜಕೀಯದಿಂದ ದೂರ ಇಡಬಹುದು. ಜನರ ವಿಶ್ವಾಸ ಕಳ್ಕೊಂಡ್ರೆ ಮಾತ್ರ ನಾವು ದೂರ ಏನು ಮಾಡಲಿಕ್ಕೆ ಆಗೋಲ್ಲ. ಸೊ ಜನರ ವಿಶ್ವಾಸ ಇಲ್ಲಿವರೆಗೆ ಇರ್ತದೆ, ನಮ್ಮನ್ನು ಕೂಡ ಯಾರು ಏನು ಮಾಡಲಿಕ್ಕೆ ಆಗೋಲ್ಲ. ಸರ್ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ ಒಂದು ಡಾರ್ಕ್ ಹಾರ್ಸ್ ಅಂತಾರೆ ಸರ್, ನಿಜಾನ ಸರ್? ಇಲ್ಲ, ತಾವು ಎನಿ ಟೈಮ್ ಏನು ಬೇಕಾದರೂ ಆಗಿ ಎಮರ್ಜ್ ಆಗ್ಬೋದು ಅಂತಾರೆ. ಇಲ್ಲ, ನಾವೇನೂ ಆಗಿಲ್ಲ. ಅದು ಆ ಥರ ಬಿಂಬಿಸುವಂಥ ಪ್ರಯತ್ನ ಆಗ್ತಾಯಿದೆ. ನಾವೇನು ಡಾರ್ಕ್ ಹಾರ್ಸ್ ಇಲ್ಲ, ವೈಟ್ ಹಾರ್ಸ್ ಇಲ್ಲ, ಯಾವುದೂ ಇಲ್ಲ. ಸೊ ಜನರು ನಮ್ಗೆ ಪಕ್ಷ ಏನು ಜವಾಬ್ದಾರಿ ಕೊಟ್ಟಿದೆ ಅದನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ. ನಮ್ಮದೇ ಅಂತ ಒಂದು ಕಾರ್ಯವೈಖರಿಯಿಂದ ನಾವು ಪಕ್ಷದಲ್ಲಿ, ಸರ್ಕಾರದಲ್ಲಿ ಬೆಳೀಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ಬೆಳೆದಿದ್ದೀವಿ. ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಜನರ ಪ್ರೀತಿಗೆ, ನಮ್ಮ ಇಲಾಖೆ ಪ್ರೀತಿಗೆ ನಾವೆಲ್ಲ ಪಾತ್ರ ಆಗಲಿಕ್ಕೆ ಪ್ರಯತ್ನ ಮಾಡಿದ್ವಿ ಮತ್ತು ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.